Hi everyone. Yesterday class we are discussed about human resource and its needs of human resource. Okay. Today we are going to discussing human resource management and its objectives. Okay. First, human resource management. Human resource management is nothing but management of the people. Human resource management is the strategic approach to the acquisition, motivation, development and management of the organization human resources. Okay, you know the human resources, right? Human resources ಅಂದ್ರೆ ಏನು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಸೊ ಈಗ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋದಿದ್ರೆ, ಟು ಮ್ಯಾನೇಜ್ ದಿ ಪೀಪಲ್, ನಥಿಂಗ್ ಬಟ್ ಮ್ಯಾನೇಜ್ ದಿ ಪೀಪಲ್ ಇನ್ ದಿ ಆರ್ಗನೈಸೇಷನಲ್ ಫರ್ಮ್ ಅಲ್ವಾ. ಸೊ ಸ್ಕಿಲ್ಡ್ ಆ್ಯಂಡ್ ಇಫೆಕ್ಟಿವ್ ವರ್ಕರ್ಸ್ ಇರ್ತಾರೆ, ಅವರನ್ನು ಮ್ಯಾನೇಜ್ ಮಾಡುವಂಥದ್ದು, ಅಕ್ವಿಸಿಷನ್ ಮಾಡುವಂಥದ್ದು, ಮೋಟಿವೇಶನ್ ಮಾಡುವಂಥದ್ದು, ಡೆವಲಪ್ಮೆಂಟ್ ಮಾಡುವಂಥದ್ದನ್ನು ಏನಂತ ಕರೀತಾರೆ, ಇಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಇಫೆಕ್ಟಿವ್ ಆದಂಥ ಎಂಪ್ಲಾಯೀಸನ್ನು ಮ್ಯಾನೇಜ್ ಮಾಡೋದನ್ನು ಏನಂತ ಕರೀತಾರೆ, ಹ್ಯೂಮನ್ ರಿಸೋರ್ಸಸ್ಸನ್ನು ಮ್ಯಾನೇಜ್ ಮಾಡುವಂಥದ್ದನ್ನು ಏನಂತ ಕರೀತಾರೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟು ಕರೆದಿರ್ತಾರೆ. ನೆಕ್ಸ್ಟ್ ಡೆಫಿನೇಷನ್, ವೆಂಡೆಲ್ ಎಲ್ ಫ್ರೆಂಚ್ ಅವರು ಹೇಳ್ತಾರೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ರೆಫರ್ಸ್ ಟು ದಿ ಫಿಲಾಸಫಿ, ಪಾಲಿಸಿ, ಪ್ರೊಸೀಜರ್ಸ್ ಅಂಡ್ ಪ್ರಾಕ್ಟೀಸ್ ರಿಲೇಟೆಡ್ ಟು ದಿ ಮ್ಯಾನೇಜ್ಮೆಂಟ್ ಆಫ್ ದಿ ಪೀಪಲ್ ವಿದಿನ್ ದಿ ಆರ್ಗನೈಸೇಷನ್. ಓಕೆ, ಹಿಯರ್ ವೆಂಡೆಲ್ ಎಲ್ ಫ್ರೆಂಚ್ ಅವರ ಒಂದು ಡೆಫಿನೇಷನ್ ಏನು ಹೇಳುತ್ತೆ, ದಿ ಫಿಲಾಸಫಿ, ಪಾಲಿಸೀಸ್, ಪ್ರೊಸೀಜರ್ಸ್ ಅಂಡ್ ಪ್ರಾಕ್ಟೀಸ್ ರಿಲೇಟೆಡ್ ಟು ದಿ ಮ್ಯಾನೇಜ್ಮೆಂಟ್ ಆಫ್ ದಿ ಪೀಪಲ್ ವಿದಿನ್ ದಿ ಆರ್ಗನೈಸೇಷನ್. ವಿದಿನ್ ದಿ ಆರ್ಗನೈಸೇಷನ್ ಮೀನ್ಸ್ ಕಂಪನಿಯ ಅಥವಾ ಒಂದು ಆರ್ಗನೈಸೇಷನ್ನ ಒಳಗಡೆ ಇರುವಂಥ ರಿಸೋರ್ಸಸ್ಸನ್ನು, ಹ್ಯೂಮನ್ ರಿಸೋರ್ಸನ್ನು ಅಥವಾ ಪೀಪಲ್ಸನ್ನು ಏನು ಮಾಡುವಂಥದ್ದು, ಅವರನ್ನು ಮ್ಯಾನೇಜ್ ಮಾಡುವಂಥ ಪ್ರೊಸೀಜರ್ಸ್ಗೆ ಏನಂತ ಕರೀತಾರೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ಬಿಟ್ಟು ಕರೀತಾರೆ ಅಂತೇಳಿ ವೆಂಡೆಲ್ ಎಲ್ ಫ್ರೆಂಚ್ ಅವರ ಡೆಫಿನೇಷನ್ ತಿಳಿಸ್ಕೊಡುತ್ತೆ. ನೆಕ್ಸ್ಟ್, ಆಬ್ಜೆಕ್ಟಿವ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಹಿಯರ್ ಫಸ್ಟ್ ಒನ್, to utilize human resources effectively. It means proper utilization of skill and knowledge of employee efficiently and effectively for the achievement of organizational goal. Okay, here objectives, uddesha, human resource management. ಒಂದು ಕಂಪನಿ ಅಥವಾ ಒಂದು ಆರ್ಗನೈಸೇಷನ್ ಹ್ಯೂಮನ್ ರಿಸೋರ್ಸನ್ನು ಯಾಕೆ ಮ್ಯಾನೇಜ್ ಮಾಡಬೇಕು, ಅದರ ಉದ್ದೇಶ ಏನಿರುತ್ತೆ ಅಂತ ಹೇಳಿದರೆ, ಫಸ್ಟ್ ಒನ್, ಟು ಯುಟಿಲೈಸ್ ಹ್ಯೂಮನ್ ರಿಸೋರ್ಸ್ ಇಫೆಕ್ಟಿವ್ಲಿ. ಕಂಪನಿಯಲ್ಲಿರುವಂಥ ಹ್ಯೂಮನ್ ರಿಸೋರ್ಸಸ್ಸನ್ನು, ಮಾನವ ಸಂಪನ್ಮೂಲವನ್ನು ಏನು ಮಾಡಬೇಕು, ಇಫೆಕ್ಟಿವ್ ಆಗಿ ಮತ್ತು ಎಫೆಕ್ಟಿವ್ಲಿ ಯೂಸ್ ಆಗಬೇಕು. ಅವರ ನಾಲೆಜ್ ಮತ್ತು ಸ್ಕಿಲ್ ಏನಾಗಬೇಕು, ಇಫೆಕ್ಟಿವ್ಲಿ ಆಗಿ ಮತ್ತು ಎಫಿಷಿಯಂಟ್ ಆಗಿ ಯೂಸ್ ಆಗಬೇಕು. ಯಾಕಾಗಿ, ಟು ಅಚೀವ್ ದಿ ಆರ್ಗನೈಸೇಷನಲ್ ಗೋಲ್. ಆರ್ಗನೈಸೇಷನ್ ಗೋಲನ್ನು ರೀಚ್ ಮಾಡಬೇಕು ಅಂತ ಹೇಳಿದ್ರೆ ಕಂಪನಿಯಲ್ಲಿರುವಂಥ ಹ್ಯೂಮನ್ ರಿಸೋರ್ಸಸ್ ಇಫೆಕ್ಟಿವ್ ಆಗಿ ಮತ್ತು ಎಫಿಷಿಯಂಟ್ ಆಗಿ ಯೂಸ್ ಆಗಬೇಕು ಅನ್ನುವಂಥದ್ದು ಮೇನ್ ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ಓಕೆ, ಸೆಕೆಂಡ್ ಒನ್, ಹೈ ಮಾರಲ್, ಟು ಮೇಂಟೈನ್ ಹೈ ಮಾರಲ್ ಆ್ಯಂಡ್ ಗುಡ್ ಹ್ಯೂಮನ್ ರಿಲೇಷನ್ಸ್ ವಿದಿನ್ ದಿ ಆರ್ಗನೈಸೇಷನಲ್ ಫರ್ಮ್. ಆರ್ಗನೈಸೇಷನ್ ಫರ್ಮ್ನ ಒಳಗಡೆ ಹೈ ಮಾರಲ್, ನೀತಿಯುತವಾದ ಮತ್ತು ಒಳ್ಳೆ ರಿಲೇಷನ್ಶಿಪ್, ಹ್ಯೂಮನ್ ಮಾನವ ರಿಲೇಷನ್ಶಿಪ್ ಬೆಳಿಬೇಕು ಅಂತ ಹೇಳುವಂಥದ್ದು ಸೆಕೆಂಡ್ ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ಸೊ ಕಂಪನಿಯ ಒಳಗಡೆ ಏನಿರಬೇಕು, ರಿಲೇಷನ್ಶಿಪ್, ಹ್ಯೂಮನ್ ರಿಲೇಷನ್ಶಿಪ್, ಎಂಪ್ಲಾಯಿಯ ರಿಲೇಷನ್ಶಿಪ್ ಏನಾಗಿರಬೇಕು, ಒಳ್ಳೆಯದಾಗಿರಬೇಕು ಅನ್ನುವಂಥದ್ದು ಸೆಕೆಂಡ್ ಒನ್ ಆಗಿರುತ್ತೆ. ಇನ್ನು ಥರ್ಡ್ ಒನ್, ಸ್ಯಾಟಿಸ್ಫೈ ಇಂಡಿವಿಜುವಲ್ ನೀಡ್ಸ್, ಟು ಆರ್ಗನೈಸ್ ಆ್ಯಂಡ್ ಸ್ಯಾಟಿಸ್ಫೈ ಇಂಡಿವಿಜುವಲ್ ನೀಡ್ಸ್ ಆ್ಯಂಡ್ group goal by offering appropriate monetary and non-monetary incentives. Here satisfy ಇಂಡಿವಿಜುವಲ್ ನೀಡ್ಸ್ ಅನ್ನು ಸ್ಯಾಟಿಸ್ಫೈ ಮಾಡಬೇಕು, ಕಂಪನಿಯ ಎಂಪ್ಲಾಯೀಸ್ ನೀಡ್ ಅನ್ನು ಏನು ಮಾಡಬೇಕು, ಸ್ಯಾಟಿಸ್ಫೈ ಮಾಡಬೇಕು. ಹೇಗೆ ಅಂತ ಹೇಳಿದ್ರೆ, ಟು ಅಪ್ರೋಪ್ರಿಯೇಟ್ ಮಾನಿಟರಿ ಆ್ಯಂಡ್ ನಾನ್ ಮಾನಿಟರಿ ಇನ್ಸೆಂಟಿವ್ಸ್ ಅನ್ನು ಪ್ರೊವೈಡ್, ಆಫರಿಂಗ್ ಮಾಡೋದ್ರ ಮೂಲಕ ಏನು ಮಾಡಬೇಕು, ಅವರ ನೀಡ್ಸ್ ಅನ್ನು, ಅವರ ಗ್ರೂಪ್ ಗೋಲ್ ಅನ್ನು ಏನು ಮಾಡಬೇಕು, ಸ್ಯಾಟಿಸ್ಫೈ ಮಾಡಬೇಕು ಅನ್ನುವಂಥದ್ದು ಏನಾಗಿರುತ್ತೆ, ಥರ್ಡ್ ಆಬ್ಜೆಕ್ಟಿವ್ಸ್ ಆಗಿರುತ್ತೆ. ಇನ್ನು ಫೋರ್ತ್ ಒನ್, ಟು ಕ್ರಿಯೇಟ್ ಫೆಸಿಲಿಟೀಸ್ ಆ್ಯಂಡ್ ಅಪಾರ್ಚುನಿಟೀಸ್. ಇಟ್ ಮೀನ್ಸ್
Proper training and placement opportunities should be provided. It helps individual or group for development. Here human resource management na ಇನ್ನೊಂದು objectives ಏನಿರುತ್ತೆ, to create facilitate and opportunities. ಹ್ಯೂಮನ್ ರಿಸೋರ್ಸ್ ಅಲ್ವಾ, ಪೀಪಲ್ಗೆ ಪ್ರಾಪರ್ ಟ್ರೈನಿಂಗ್ ಮತ್ತು ಪ್ಲೇಸ್ಮೆಂಟ್ ಅಪಾರ್ಚುನಿಟೀಸನ್ನು ಕೊಡಬೇಕು. ಇದೇನು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಟು ಗ್ರೂಪ್ ಆ್ಯಂಡ್ ಡೆವಲಪ್ಮೆಂಟ್ ಫಾರ್ ಗ್ರೂಪ್, ಇಂಡಿವಿಜುವಲ್ ಮತ್ತು ಡೆವಲಪ್ಮೆಂಟ್ ಗ್ರೂಪ್ನ ಡೆವಲಪ್ಮೆಂಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಟು ಇಟ್ ಫೆಸಿಲಿಟೇಟ್ಸ್ ದಿ ಅಪಾರ್ಚುನಿಟೀಸ್ ಅಲ್ವಾ, ಇಟ್ ಕ್ರಿಯೇಟ್ಸ್ ದಿ ಫೆಸಿಲಿಟೀಸ್ ಆ್ಯಂಡ್ ಅಪಾರ್ಚುನಿಟೀಸನ್ನು ಮತ್ತು ಫೆಸಿಲಿಟೀಸನ್ನು ಪ್ರೊವೈಡ್ ಮಾಡುತ್ತೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಓಕೆ, ನೆಕ್ಸ್ಟ್ ಒನ್, fifth one, to maintain ethical policies. It helps to maintain ethical policies and behavior inside and outside of the organization. Okay, human resource management na ಇನ್ನೊಂದು objectives ಏನಿರುತ್ತೆ, to maintain ethical policies. Ethical policies means behavior inside and outside of the organization. ಕಂಪನಿಯ ಎಂಪ್ಲಾಯೀಸ್ ಅಥವಾ ಹ್ಯೂಮನ್ ರಿಸೋರ್ಸಸ್ ಇನ್ಸೈಡ್, ಕಂಪನಿಯ ಇನ್ಸೈಡ್ ಮತ್ತು ಔಟ್ಸೈಡ್ ಹೊರಗಡೆ ಹೇಗೆ ಬಿಹೇವ್ ಮಾಡಬೇಕು ಅನ್ನುವಂಥದ್ದು ಏನು ತಿಳಿಸ್ಕೊಡುತ್ತೆ ಇಲ್ಲಿ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ತಿಳಿಸ್ಕೊಡುತ್ತೆ. ನೆಕ್ಸ್ಟ್ ಸಿಕ್ಸ್ತ್ ಒನ್, ಟು ಸೆಕ್ಯೂರ್ ದಿ ಇಂಟಿಗ್ರೇಷನ್ ಆಫ್ ಆಲ್ ದಿ ಇಂಡಿವಿಜುವಲ್ಸ್ ಆ್ಯಂಡ್ ಗ್ರೂಪ್ ವಿತ್ ದಿ ಆರ್ಗನೈಸೇಷನ್ ಬೈ ರೆಕಾರ್ಡಿಂಗ್ ಇಂಡಿವಿಜುವಲ್ ಆ್ಯಂಡ್ ಗ್ರೂಪ್ ಗೋಲ್ ವಿತ್ ದೋಸ್ ಆಫ್ ದಿ ಆರ್ಗನೈಸೇಷನ್. ಓಕೆ, ಹಿಯರ್ ಏನಿರುತ್ತೆ, ಗೋಲ್ ಇರುತ್ತೆ, ಗ್ರೂಪ್ ಗೋಲ್ ಆರ್ ಇಂಡಿವಿಜುವಲ್ ಗೋಲ್ ಆಫ್ ದಿ ಆರ್ಗನೈಸೇಷನ್. ಒಂದು ಆರ್ಗನೈಸೇಷನ್ಗೆ ಏನಿರುತ್ತೆ, ಒಂದು ಗೋಲ್ ಇರುತ್ತಲ್ವಾ, ಅದನ್ನು ರೀಚ್ ಆಗಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಇಲ್ಲಿ, ಇಂಟಿಗ್ರೇಷನ್ ಆಫ್ ಆಲ್ ದಿ ಇಂಡಿವಿಜುವಲ್ಸ್ ಆ್ಯಂಡ್ ಗ್ರೂಪ್ ವಿತ್ ದಿ ಆರ್ಗನೈಸೇಷನ್, ರೆಕಾರ್ಡಿಂಗ್ ಇಂಡಿವಿಜುವಲ್ಸ್ ಆ್ಯಂಡ್ ಗ್ರೂಪ್ ಗೋಲ್ ವಿತ್ ದೋಸ್ ಆಫ್ ದಿ ಆರ್ಗನೈಸೇಷನ್. ಗ್ರೂಪ್ ಗೋಲ್ ರೀಚ್ ಆಗಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಇಲ್ಲಿ, ಹ್ಯೂಮನ್ ರಿಸೋರ್ಸನ್ನು ಮ್ಯಾನೇಜ್ಮೆಂಟ್ ಮಾಡ್ತಾರೆ. ನೆಕ್ಸ್ಟ್ ಒನ್, to enhance job satisfaction. It helps for enhanced job satisfaction and self-actualization of employees by encouraging and assisting every employee to realize his or her full potential. Here human resource management is give the job ಸ್ಯಾಟಿಸ್ಫ್ಯಾಕ್ಷನ್ ಅನ್ನು ಪ್ರೊವೈಡ್ ಮಾಡುತ್ತೆ. ಹಿ ರಿಯಲೈಸ್ ಆರ್ ಯಾರು ವರ್ಕ್ ಮಾಡ್ತಾ ಇರ್ತಾರೋ ಎಂಪ್ಲಾಯಿ ರಿಯಲೈಸ್ ಆಗ್ತಾನೆ ಏನು ಅಂತ ಹೇಳಿದ್ರೆ ಪೊಟೆನ್ಷಿಯಲ್, ಅವನ ಪೊಟೆನ್ಷಿಯಲ್ ಎಷ್ಟು ಅಂತ ಹೇಳ್ಬಿಟ್ಟು ಏನಾಗ್ತಾನೆ, ಅವನು ರಿಯಲೈಸ್ ಆಗ್ತಾನೆ. ಇನ್ ಏಯ್ತ್ ಒನ್, ಮೇಂಟೈನಿಂಗ್ ಪ್ರೊಡಕ್ಟಿವ್ ಸೆಲ್ಫ್ ರೆಸ್ಪೆಕ್ಟಿಂಗ್. ಟು ಎಸ್ಟಾಬ್ಲಿಷ್ ಅಂಡ್ ಮೇಂಟೈನಿಂಗ್ ಪ್ರೊಡಕ್ಟಿವ್ ಸೆಲ್ಫ್ ರೆಸ್ಪೆಕ್ಟಿಂಗ್ ಅಂಡ್ internally satisfy working relationship among all the members of the organization. Here ಏನಾಗುತ್ತೆ, it establishes and maintain productive self-respecting ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ, ರಿಸ್ಪೆಕ್ಟ್ ಮಾಡುವಂಥದ್ದು, ಸ್ಯಾಟಿಸ್ಫೈಯಿಂಗ್ ವರ್ಕರ್ ರಿಲೇಶನ್ಶಿಪ್ ಅಮಂಗ್ ದಿ ಮೆಂಬರ್ಸ್ ಆಫ್ ದಿ ಆರ್ಗನೈಸೇಷನ್. ಆರ್ಗನೈಸೇಷನ್ನಲ್ಲಿರುವಂಥ ವರ್ಕರ್ಸ್ ಜೊತೆ ಏನಾಗಬೇಕು, ಅವರ ವರ್ಕ್ ಸ್ಯಾಟಿಸ್ಫೈಯಿಂಗ್ ಆಗಬೇಕು ಅನ್ನುವಂಥದ್ದು ಏನಾಗಿರುತ್ತೆ ಇಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನ ಇನ್ನೊಂದು ಆಬ್ಜೆಕ್ಟಿವ್ ಆಗಿರುತ್ತೆ. ದೀಸ್ ಆರ್ ಆಲ್ ದಿ ಆಬ್ಜೆಕ್ಟಿವ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಇನ್ನು ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನ ಕಾರ್ಯಗಳು ಯಾವ್ಯಾವ್ದಿದೆ. ಸೊ 2 functions are there. First one managerial function and second one operative function. So first managerial functions ಅಲ್ಲಿ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್ and motivating. Operating functions ಅಲ್ಲಿ employment, human resource development, compensation, integration and maintenance. ಓಕೆ, ನಾವು ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ಈ ಮ್ಯಾನೇಜರಿಯಲ್ ಫಂಕ್ಷನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮ್ಯಾನೇಜರಿಯಲ್ ಫಂಕ್ಷನ್ಸ್. ಓಕೆ, ಹಿಯರ್ ಮ್ಯಾನೇಜರಿಯಲ್ ಫಂಕ್ಷನ್ಸ್. ಮ್ಯಾನೇಜಿಂಗ್ ಪೀಪಲ್ ಈಸ್ ಎಸೆನ್ಷಿಯಲ್ ಟಾಸ್ಕ್ ಆಫ್ ಮ್ಯಾನೇಜರ್. ಸೊ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜರ್ perform the following functions. ಇಲ್ಲೇನಾಗಿರುತ್ತೆ, ಮ್ಯಾನೇಜಿಂಗ್, ಒಂದು ಆರ್ಗನೈಸೇಷನ್ನಲ್ಲಿ ಪೀಪಲನ್ನು ಮ್ಯಾನೇಜ್ ಮಾಡಬೇಕು ಅಥವಾ ವರ್ಕರ್ಸನ್ನು ಮ್ಯಾನೇಜ್ ಮಾಡಬೇಕು, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ ಮಾಡಬೇಕು ಅಂತ ಇರೋದೇನಾಗಿರುತ್ತೆ,
ಎಸೆನ್ಷಿಯಲ್ ಟಾಸ್ಕ್ ಆಗಿರುತ್ತೆ, ಎಸೆನ್ಷಿಯಲ್ ವರ್ಕ್ ಆಗಿರುತ್ತೆ. ಯಾರಿಗೆ? ಮ್ಯಾನೇಜರ್ ಆಫ್ ದಿ ಆರ್ಗನೈಸೇಷನಲ್ ಫರ್ಮ್. ಹಾಗಾದ್ರೆ ಅವರು ಯಾವ್ಯಾವ ಫಂಕ್ಷನ್ಸ್ ಅನ್ನ ಮಾಡ್ತಾರೆ ಅಂತ ಹೇಳಿದ್ರೆ, ಫಸ್ಟ್ ಒನ್ ಪ್ಲಾನಿಂಗ್. ಪ್ಲಾನಿಂಗ್ ಮೀನ್ಸ್ ಟು ಮ್ಯಾನೇಜ್ ಚೇಂಜ್. A plan is predetermined course of action. Planning is the person of deciding the goods and formulating policies and program to achieve the goal. Okay, here human resource manager ಆದವನು ಏನು ಮಾಡಬೇಕಾಗತ್ತೆ? ಈ ಪ್ಲಾನ್ ಮಾಡಬೇಕಾಗತ್ತೆ ಅವನು. ಸೊ ಇಟ್ ಮೀನ್ ಮ್ಯಾನೇಜ್ ದಿ ಚೇಂಜಸ್, ಏನಾದರೂ ಚೇಂಜಸ್ ತರಬೇಕಾಗಿರುತ್ತೆ. ಹ್ಯೂಮನ್ ರಿಸೋರ್ಸನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು, ಪ್ರೀಡಿಟರ್ಮೈನ್ಡ್ ಕೋರ್ಸ್ ಆಫ್ ಆ್ಯಕ್ಷನ್, ಪ್ರೀಡಿಟರ್ಮೈನ್ಡ್ ಪ್ಲ್ಯಾನ್ ಅನ್ನು ಮಾಡಬೇಕಾಗತ್ತೆ. ಸೊ ಈ ಥರ ಏನು ಹ್ಯೂಮನ್ ರಿಸೋರ್ಸಸ್ಸನ್ನು ಇಫೆಕ್ಟಿವ್ ಆಗಿ ಯಾವ ರೀತಿ ಯೂಸ್ ಮಾಡಿಕೊಂಡು ನಮ್ಮ ಗೋಲನ್ನು ರೀಚ್ ಆಗಬೇಕು ಅನ್ನುವಂಥದ್ದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ನ ಪ್ಲ್ಯಾನ್ ಆಗಿರುತ್ತೆ. ಈ ಶುಡ್ ಪ್ಲ್ಯಾನ್ ಮಾಡಬೇಕಾಗತ್ತೆ ಅವನು. ಓಕೆ, ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಆರ್ಗನೈಸಿಂಗ್. Organizing is the process of allocating duties or tasks among the members of the group, establishing authority, responsibility, relationship among them, and integrating their activities towards the common objectives. Okay, organizing means allocate the duties and task of the members ಅಲ್ವಾ. ಸೊ ಕಂಪನಿಯ ಮೆಂಬರ್ಸ್ ಹ್ಯೂಮನ್ ರಿಸೋರ್ಸಸ್ಗೆ ಏನು ಮಾಡಬೇಕು? ಮ್ಯಾನೇಜರ್ ಆದವನು ಅಲೋಕೇಟ್ ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಅವರ ಡ್ಯೂಟೀಸ್ ಏನು, ಅವರ ಟಾಸ್ಕ್ ಏನು ಅಂತ ಹೇಳ್ಬಿಟ್ಟು ಏನು ಮಾಡಬೇಕು? ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡುವಂಥದ್ದು ಏನಾಗಿರುತ್ತೆ? ಹ್ಯೂಮನ್ ರಿಸೋರ್ಸ್ ಮ್ಯಾನೇಜರ್ನ ಇನ್ನೊಂದು ಫಂಕ್ಷನ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ ಒನ್ ಡೈರೆಕ್ಟಿಂಗ್. Okay, directing is an important function of human resource management to achieve the organizational goal. There must be a definite direction. Through its definite direction, only effective willingness and effective cooperation of the employees can be secured. Okay, directing ಅಲ್ವಾ. ಡೈರೆಕ್ಷನ್ ಇರಬೇಕಾಗತ್ತೆ. ಯಾವುದೇ ವರ್ಕನ್ನು ಮಾಡಬೇಕು ಅಂತ ಹೇಳಿದ್ರೆ ಎಂಪ್ಲಾಯೀಸ್ಗೆ ಏನು ಬೇಕಾಗಿರುತ್ತೆ? ಡೈರೆಕ್ಷನ್ ಬೇಕಾಗಿರುತ್ತೆ. ಎಲ್ಲಿ ಡೆಫಿನೆಟ್ ಡೈರೆಕ್ಷನ್ ಇರುತ್ತೋ ಅಲ್ಲಿ ಒಳ್ಳೆ ಗೋಲ್ ಏನಾಗುತ್ತೆ? ರೀಚ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ವರ್ಕರ್ಸ್ಗೂ ಏನು ಬೆಳೆಯುತ್ತೆ? ವಿಲ್ಲಿಂಗ್ನೆಸ್ ಮತ್ತು ಇಫೆಕ್ಟಿವ್ ಕೋಆಪರೇಷನ್ ಏನಾಗುತ್ತೆ? ಎಂಪ್ಲಾಯೀಸ್ ಮಿಡಲ್ ಬೆಳೆಯುತ್ತೆ. ಸೊ ಡೈರೆಕ್ಟಿಂಗ್ ಆಲ್ಸೋ ಒನ್ ಆಫ್ ದಿ ಫಂಕ್ಷನ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಓಕೆ, ನೆಕ್ಸ್ಟ್ ಒನ್ ಮೋಟಿವೇಟಿಂಗ್. It involves the workers guiding and supervising the personnel department must be appreciate the workers performance. It boosts up workers to work hard alwa. Motivation is the important part of the human resource management. ಸೊ ಇಟ್ ಇನ್ವಾಲ್ವ್ಸ್ ದಿ ಗೈಡ್ ಮಾಡಬೇಕು. ವರ್ಕರ್ಸ್ಗೆ ಏನು ಮಾಡಬೇಕು? ಗೈಡನ್ನು ಮಾಡಬೇಕಾಗಿರುತ್ತೆ, ಮೋಟಿವೇಟ್ ಮಾಡಬೇಕಾಗಿರುತ್ತೆ. ವೆನ್ ದೇ ಆರ್ ಮೋಟಿವೇಟೆಡ್, ಯಾವಾಗ ಅವ್ರಿಗೆ ಬೂಸ್ಟಪ್ ಮಾಡ್ತಾರೋ ಆವಾಗ ವರ್ಕರ್ಸ್ ಏನು ಮಾಡ್ತಾರೆ? ಇಫೆಕ್ಟಿವ್ ಆಗಿ ಮತ್ತು ಹಾರ್ಡ್ ವರ್ಕನ್ನು ಮಾಡಿರ್ತಾರೆ. ಸೊ ಮೋಟಿವೇಶನ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಓಕೆ, ನೆಕ್ಸ್ಟ್ ಒನ್. Here it is, last one, controlling. It involves the checking, verifying and comparing the actual result with standards or predetermined plan. It is essential because after planning, organizing, directing, the personnel department has to verify the standard plan. Okay, here controlling ಕೂಡ ಇಂಪಾರ್ಟೆಂಟ್ ಫಂಕ್ಷನ್ ಆಗಿರುತ್ತೆ. ಕಂಟ್ರೋಲಿಂಗ್ ಮೀನ್ಸ್ ವೆರಿಫೈಯಿಂಗ್ ಆ್ಯಂಡ್ ಕಂಪೇರಿಂಗ್ ದಿ ಆ್ಯಕ್ಚುಯಲ್ ರಿಸಲ್ಟನ್ನು ಏನು ಮಾಡಿರ್ತೀವಿ? ವರ್ಕರ್ಸ್ಗೆ ಪ್ಲಾನಿಂಗನ್ನು ಮಾಡಿರ್ತೀವಿ, ಆರ್ಗನೈಸಿಂಗ್ ಮಾಡಿರ್ತೀವಿ, ಡೈರೆಕ್ಷನನ್ನು ಕೊಟ್ಟಿರ್ತೀವಿ, ಟ್ರೈನಿಂಗನ್ನು ಕೊಟ್ಟಿರ್ತೀವಿ. ಕೊಟ್ಟಾದಮೇಲೆ ನಾವೇನು ಮಾಡಬೇಕಾಗುತ್ತೆ? ಕಂಟ್ರೋಲಿಂಗ್ ಮಾಡಬೇಕಾಗುತ್ತೆ. ಮೀನ್ಸ್ ಏನು ಮಾಡ್ತಾ ಇದ್ದಾರೆ? ಕಂಪೇರ್ ಮಾಡಬೇಕಾಗುತ್ತೆ. ವರ್ಕನ್ನು ಕಂಪೇರ್ ಮಾಡಬೇಕಾಗಿರುತ್ತೆ. So it is also one of the function of human resource management. So controlling is last function of operating function of human resource management na last managerial function ಏನಿರುತ್ತೆ? controlling ಆಗಿರುತ್ತೆ. Okay, these are all the managerial function of human resource management. Next class ಅಲ್ಲಿ operating functions ಅಂತ ತಿಳ್ಕೊಳ್ಳೋಣ. Thank you for watching.